ಇನ್ನೊಂದು ಇಷ್ಟು ಜನ ಬಿಟ್ಟು ಬಟ್ಟೆನ ಹಾಕ್ಬಾರ್ದು ಅಂತ ಹೇಳಿದ್ರು ಅಂಥ ಜನ ಏನಕ್ಕೆ ಅಂದರೆ ಫುಲ್ ತೋಳಿಂದ ಹಾಕಂಗಿಲ್ಲ ಆ ತೋಳಿಂದ ಹಾಕಂಗಿಲ್ಲ ಎಲ್ಲ ಕಥೆಗಳು ಹೇಳ್ತಾರಲ್ಲ ಇವ್ರಿಗೊಂದು ಎಕ್ಸಾಮ್ ನಡೆಸೋದಕ್ಕಾಗಲ್ವಾ ಟ್ರಾನ್ಸ್ಲೇಷನ್ ತಪ್ಪಿಲ್ಲದೆ ಎಕ್ಸಾಮ್ ಮಾಡ್ಲಿಕ್ಕಾಗಲ್ವಾ ಒಂದು 8ರಿಂದ 10 ತಪ್ಪಿದೆ ಅವ್ರಿಗೆ ಅರ್ಹತೆ ಅಂತ ಬರೆಯೋಕ್ಕೆ ಬರಲ್ಲ ಅದಕ್ಕೆ ಅವ್ರ ಅರ್ಹತೆ ಇಲ್ಲದೆ ಅಲ್ಲಿ ಕೂತಿರುವಂಥದ್ದು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ಇವತ್ತು KS ಆಕಾಂಕ್ಷಿಗಳು ಪ್ರಶಿಕ್ಷಣಾರ್ಥಿಗಳ ಜಾಗದಲ್ಲಿ ನಾನಿದ್ದೀನಿ. ಅವರೆಲ್ಲರೂ ಕೂಡ ಕೋಚಿಂಗ್ ತೆಗೆದುಕೊಳ್ತಾ ಅನೇಕ ಅಪಾರ ಕನಸುಗಳನ್ನು ಕಟ್ಕೊಂಡು KS ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಕನಸು ಕಟ್ಕೊಂಡವರು ಇವರೆಲ್ಲರೂ ಕೂಡ ಯಾಕೆ ಇವತ್ತು ನಿರಾಶಾ ಭಾವದಿಂದ ಇದ್ದಾರೆ ಅಂತ ಹೇಳಿದ್ರೆ ಇದೇ KPSC ಮಾಡ್ತಾ ಇರ್ತಕ್ಕಂಥ ಪದೇ ಎಡವಟ್ಟುಗಳು. ಈ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಯಾಕೆ ಪದೇ ಈ ರೀತಿಯಾದಂಥ ಎಡವಟ್ಟುಗಳು ಆಗ್ತಾ ಇದೆಯೋ ಗೊತ್ತಿಲ್ಲ. ಆರಂಭದಲ್ಲಿ ಮೊದಲ ಬಾರಿಗೆ ಆದಂಥ ಎಕ್ಸಾಮ್ನಲ್ಲಿ ಒಂದು 59ಕ್ಕೂ ಅಧಿಕ ಪ್ರಶ್ನೆಗಳು ಇದೇ ಕನ್ನಡ ಪ್ರಶ್ನೆಗಳಲ್ಲಿ ಲೋಪದೋಷ ಕಂಡು ಬಂದಿದ್ದು. ಅದಾದ ನಂತರ ಮತ್ತೊಮ್ಮೆ ಎಕ್ಸಾಮ್ ಮಾಡಲಾಯಿತು. ಇದೇ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಎಕ್ಸಾಮ್ ಮಾಡಿದ್ರು. ಅಲ್ಲೂ ಕೂಡ 70ಕ್ಕೂ ಅಧಿಕ ಪ್ರಶ್ನೆಗಳು ಮತ್ತು ಅದೇ ಲೋಪದೋಷ. ಕನ್ನಡ ಅಭ್ಯರ್ಥಿಗಳಿಗೆ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಗ್ತಾ ಇರ್ತಕ್ಕಂಥ ಲೋಪದೋಷದ ಕುರಿತು ಇದೇ ಫೆಬ್ರವರಿ 18ಕ್ಕೆ ಬೃಹತ್ ಪ್ರತಿಭಟನೆಯನ್ನು ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಇಟ್ಕೊಂಡಿದ್ದಾರೆ. ಸರ್, ನಿಜಕ್ಕೂ ಕೂಡ ಕನ್ನಡ ಮೀಡಿಯಂನಲ್ಲಿ ಓದೋದೇ ಒಂದು ದೊಡ್ಡ ದುರದೃಷ್ಟ ಅಂತ ಅನಿಸ್ಬಿಟ್ಟಿದೆ. ಏನು ಹೇಳ್ತೀರಿ ಇದ್ರ ಸಂಬಂಧಪಟ್ಟಾಗ? ನೀವು ಹೇಳ್ದಂಗೆ ಬರೀ ದುರದೃಷ್ಟ ಅಷ್ಟೇ ಅಲ್ಲ, ಕನ್ನಡವನ್ನು ಹೇಗೆ ಕೊಲೆ ಮಾಡಬೇಕು, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಕನಸುಗಳನ್ನು ಹೇಗೆ ಕೊಲೆ ಮಾಡಬೇಕು ಅನ್ನೋದನ್ನು KPSC ನೋಡಿ ಕಲ್ತ್ಬಿಟ್ರೆ ಸಾಕು. ಯಾಕೆಂದರೆ ಒಬ್ಬನ ಹಾದಿಯಲ್ಲಿ ಹೂ ಹಾಕಿದ್ರೆ ಇನ್ನೊಂದು ಹಾದಿಯಲ್ಲಿ ಮುಳ್ಳು ಹಾಕಿದ್ರೆ ಆ ಪರಿಸ್ಥಿತಿ ಈಗ ಕನ್ನಡ ಮಾಧ್ಯಮಕ್ಕೂ ಇಂಗ್ಲೀಷ್ ಮಾಧ್ಯಮದವ್ರಿಗೆ ಆಗಿರೋ ಪ್ರಶ್ನೆ ಪತ್ರಿಕೆ ಲೋಪದೋಷಗಳು. ಈಗ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಜುಡಿಷಿಯಲ್ ರಿವ್ಯೂ ಅಂತ ಒಂದು ಕೊಟ್ಬಿಟ್ಟಿದ್ದಾರೆ. ಆದರೆ ಕನ್ನಡದಲ್ಲಿ ಏನಾಗಬೇಕಾಗಿತ್ತು, ನ್ಯಾಯಾಂಗ ವಿಮರ್ಶೆ ಅಂತ ಕೊಟ್ಬಿಟ್ರೆ ನಾನು ಚೆನ್ನಾಗಿ ಓದ್ತಿದ್ದೆ, ಪಾಸ್ ಆಗ್ತಿದ್ರು ಕನ್ನಡ ಮಾಧ್ಯಮದಲ್ಲಿ. ಆದರೆ ಇವ್ರೇನು ಮಾಡಿಬಿಟ್ಟಿದ್ದಾರೆ ಅಂದರೆ ಅದು ಪುನರವಲೋಕನ, ಅದು ಒಂದು ಕನ್ನಡನ ಅಂತ ಅನುಮಾನ ಬರೋ ರೀತಿಯಲ್ಲಿ ಅವರು ಪ್ರಶ್ನೆಗಳು ರೂಪಿಸಿದ್ದಾರೆ. ಇದರಿಂದ ಅಭ್ಯರ್ಥಿಗಳನ್ನ ಏನಂತಾರಲ್ಲ, ಒಂದು ಸುಂದರವಾದ ಮಂದಿರ ಕಟ್ಟಿ ಅದಕ್ಕೊಂದು ಕೆಬ್ಬಣದ ಬೇಡಿ ಹಾಕಿದಂಗೆ ಹಾಕಿ ನಮ್ಮನ್ನೆಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳನ್ನು ಹೊರಗಿಟ್ಟಿದ್ದಾರೆ. ಕನ್ನಡ ಮಾಧ್ಯಮಗಳನ್ನ ಅಭ್ಯರ್ಥಿಗಳನ್ನ ಹೊರಗಿಟ್ಟಿದ್ದಾರೆ. ಅದರ ಅರ್ಥ ಅವ್ರನ್ನ ಯಾವುದೇ ರೀತಿ ಪ್ರಾತಿನಿಧ್ಯ ಇಲ್ಲದೆ, ಅವ್ರಿಗೆ ಯಾವುದೇ ರೀತಿ ಸರಿಯಾದ ರೀತಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡದೆ ಈ ಒಂದು ವ್ಯವಸ್ಥೆಯಲ್ಲಿ ಇವರೆಲ್ಲರೂ ಕೂಡ ಅದನ್ನು ಒಂದು ಮಟ್ಟದಲ್ಲಿ ಕೊಲೆ ಮಾಡ್ತಾ ಇದ್ದಾರೆ. ಸರ್, ಏನೆಲ್ಲ ಪ್ರಶ್ನೆಗಳು ಲೋಪದೋಷಗಳಾಗಿದ್ದಾವೆ ಅಂತ? ಯಾಕೆಂದರೆ ಆರಂಭದಲ್ಲಿ ಎಚ್ಚೆತ್ಕೊಳ್ಬೇಕು ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು, ಮತ್ತು ಪುನರ್ ರಿಪೀಟ್ ಮತ್ತು ಎರಡನೇ ಸರಿನೂ ಕೂಡ ಅದೇ ಎಡವಟ್ಟುಗಳಾಗಿರೋದು. ಸರ್, ಈ ಥರದ ಪರೀಕ್ಷಾ ಸಮಿತಿ, ಪ್ರಶ್ನೆ ಪತ್ರಿಕಾ ಸಮಿತಿಗಳಲ್ಲಿ ಅಟ್ಲೀಸ್ಟ್ ಕನ್ನಡ ಜ್ಞಾನ ಇಲ್ಲದವರು ಕೂಡ ಇಲ್ವಾ ಅಂತ? ಇದು ಎಷ್ಟು ದುರದೃಷ್ಟ ಅಂದರೆ ಆಗಸ್ಟ್ 27ಕ್ಕೆ ಮೊದಲು ಎಕ್ಸಾಮ್ ಆಗಿತ್ತು. ಅಲ್ಲಿ ಲೋಪದೋಷಗಳಾದ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ಮಾಡಿದ್ರು, ಇದ್ರ ಸರಿಪಡಿಸ್ರಿ, ಉತ್ತಮ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಮಾಧ್ಯಮದಲ್ಲಿ ರೆಡಿ ಮಾಡ್ರಿ ಅಂತ ಹೇಳಿ, ತಯಾರು ಮಾಡ್ರಿ ಅಂತ ಹೇಳಿದರು. ಆದರೆ ಎರಡನೇ ಬಾರಿ ಡಿಸೆಂಬರ್ 29ರಲ್ಲಿ ಮೊದಲಾಗಿದ್ದಕ್ಕಿಂತ ಲೋಪದೋಷಗಳು ಇಲ್ಲಿ ದ್ವಿಗುಣ ಆದವು, 2 ಪಟ್ಟು ತಪ್ಪಾದವು. ನೀವು ನಿರೀಕ್ಷೆ ಮಾಡ್ತಿರಲ್ಲ ಗೊತ್ತಿಲ್ಲ. ಸಣ್ಣ ಪದಗಳು ಕೂಡ, ಆಮದು, ರಫ್ತು, ಇವೆಲ್ಲ ಸಣ್ಣ ಪದಗಳು ಕೂಡ ಕನ್ನಡದಲ್ಲಿ ತಪ್ಪಾಗಿ ಅನುವಾದ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗೇನಿದು ಅನುವಾದ ಮಾಡಿರೋದು ಅಂತಲ್ಲ, ಈಗೇನು ಗೂಗಲನ್ನು ಬಳಸ್ಕೊಂಡು ಟ್ರಾನ್ಸ್ಲೇಟ್ನನ್ನು ಬಳಸ್ಕೊಂಡು ಮಾಡಿದ್ದಾರೆ. ಅನುವಾದಕರಿಗೆ ಆದರೂ ಸಾಮಾನ್ಯ ಜ್ಞಾನ ಇರಬೇಕಲ್ವ. ಸಾಮಾನ್ಯ ಪ್ರಶ್ನೆಗಳನ್ನು ಒಂದು ಸರಳವಾಗಿ ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಇವ್ರು ಯಾವ ರೀತಿ ಆದರೆ ಹೆಂಗೆ ಸೇರಿಕೊಂಡ್ರು ಅನ್ನೋದು ಅನುಮಾನ. ಈ ಕನ್ನಡ ಅನುವಾದಕರ ನೇಮಕ ಮಾಡಿಕೊಂಡ್ವಿ ಅಂತ ಅವರೇ ಸ್ಪಷ್ಟೀಕರಣ ಕೊಡ್ತಾರೆ. KPSC ಮಾಡಿರೋ ತಪ್ಪಿಗೆಲ್ಲ ಸ್ಪಷ್ಟೀಕರಣ ಕೊಡ್ತೈತೆ. ಆದರೆ ಅದು ಯಾಕೆ ತಪ್ಪಾಯಿತು ಏನು ಅಂತ ಯಾವುದಕ್ಕೂ ತಿಳಿಸಂಗಿಲ್ಲ. ಹಾಗಾಗಿ ಇದು ಅನುವಾದಕರು ಮಾಡಿದ್ದು ತಪ್ಪಲ್ಲ, ಗೂಗಲ್ ಟ್ರಾನ್ಸ್ಲೇಟ್ ಎರರ್ಗಳಿದ್ದಾವೆ. ಅದರಿಂದ ದೊಡ್ಡ ಲೋಪದೋಷಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಅಷ್ಟೇ ಅಲ್ಲ, ಈಗ ಉಳಿದ ಯಾವ ನೆಕ್ಸ್ಟ್ ಪರೀಕ್ಷೆಗಳಲ್ಲೂ ಕೂಡ ಅದೇ ಲೋಪದೋಷಗಳು ಮುಂದುವರೆದಿದೆ. ಅದು ಯಾವುದೇ ಸುಧಾರಣೆ ಅನ್ನೋದಿಲ್ಲ. ಒಂದು ಸರ್ತಿ ತಪ್ಪು ಮಾಡಿದರೆ ಅವ್ರು ಮನುಷ್ಯ ಅಂತೀವಿ, ಪ್ರತಿ ಸಾರಿ ತಪ್ಪು ಮಾಡಿದ್ರೆ ಅವ್ನು KPSC ಅಂತ ಅನ್ಬೇಕು. ಆ ರೀತಿ ಮಟ್ಟಿಗೆ ಅವರು ಕೆಲಸ ಮಾಡ್ತಾಯಿದ್ದಾರೆ. ಆ ದಪ್ಪ ಚರ್ಮದವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಂಗಿಲ್ಲ. ಒಂದು ಸರ್ತಿ ಆದ ಲೋಪದೋಷಗಳನ್ನ ಇನ್ನೊಂದು ಸರ್ತಿ ಆದರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷದವ್ರು ಬದಲಾಗಬೇಕಾಗಿತ್ತು. ಅವ್ರು ಬದಲಾಗಿಲ್ಲ. ಇದು ಯಾವ ರೀತಿ ಅಂತಂದ್ರೆ, ನೀವು ಏನಾದರೂ ಮಾಡಿ ನಾವು ಪಾಡಿಗೆ ನಾವು ಶರವೇಗದಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ. ಈಗ KS ಎಕ್ಸಾಮಿಗೆ ತೋರಿಸಿದಷ್ಟು ಕಾಳಜಿ ಬೇರೆ ಯಾವ ಎಕ್ಸಾಮ್ಗಳಿಗೂ ತೋರಿಸ್ತಾ ಇಲ್ಲ ಅವರು. ರಿಸಲ್ಟ್ ಬಿಡೋದಾಗಿರ್ಬೋದು, ಅದನ್ನು ಅಪ್ಡೇಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು KSಗೆ ಫೋಕಸ್ ಮಾಡ್ತಾರೆ. PDU ಹಿಂದೆ ಆಗಿದೆ, ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಅಂದರೆ ಇದರಲ್ಲಿ ಒಂದು ವ್ಯವಸ್ಥಿತವಾದ ಷಡ್ಯಂತ್ರ ನಡೆದಿದೆ. ಅದಕ್ಕೆ ಇದಕ್ಕೆ ಬಲಿಯಾದವರೇ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು. ಅಲ್ಲ, ಇಷ್ಟು ವಿರೋಧಗಳು ಕೇಳಿ ಬರ್ತಾ ಇದೆ. ಸಾಹಿತಿಗಳು, ಎಲ್ಲ ಜ್ಞಾನಪೀಠ ಪುರಸ್ಕೃತರು, ಆ ಥರದ ವ್ಯಕ್ತಿಗಳು ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೂ ಕೂಡ ತರಾತುರಿಯಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ. ಮೇನ್ ಎಕ್ಸಾಮ್ಸ್ಗಳಿಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ. ಏನು ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅಂತ? ನೋಡ್ರಿ, ಕನಿಷ್ಠ ಕಿವಿ ಇದ್ದವರು, ನಾವೇನು ಕನ್ನಡದ ಬಗ್ಗೆ ಅಭಿಮಾನ ಉಳ್ಳವರು, ಕನ್ನಡದ ಸರ್ಕಾರ ಮೊನ್ನೆ ವಿಧಾನಸೌಧ ಮುಂದೆ ಕೂಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರು. ನಿಜವಾಗಲೂ ಕನ್ನಡದ ಬಗ್ಗೆ ಗೌರವವಿದ್ದರು. ಕನ್ನಡದ ಸಾಹಿತಿಗಳು ಮಹೇಶ್ ಜೋಶಿ ಅವರು ಬರೆದಿದ್ದಾರೆ, ಆಮೇಲೆ ಗುರು ಚನ್ನಬಸಪ್ಪ ಅವರು ಬರೆದಿದ್ದಾರೆ. ಈಗ ಅನೇಕ ಕನ್ನಡ ಸಾಹಿತಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂದರೆ ಯಾವುದೇ ಕಾರಣಕ್ಕೂ ಒಂದು ಭಾಷೆಯನ್ನು ಕೊಲೆ ಮಾಡಬೇಕು ಅಂತಂತಂದರೆ ಈ ಉದ್ಯೋಗ ಒದಗಿಸ್ತಕ್ಕಂಥ KPSC ಹಂತದಲ್ಲಿ ಈಗ ನೀವು ಉನ್ನತ ಅಧಿಕಾರಿಗಳಾಗತಕ್ಕಂಥದ್ದು ಕನಸು ಪ್ರತಿಯೊಬ್ಬ ಕನ್ನಡಿಗನ ಕನಸು. ನೀವು ಅವರನ್ನು ಇಲ್ಲೇ ಕೊಲೆ ಮಾಡಿದರೆ ಮುಂದೆ ಯಾವ ರೀತಿ ನೀವು ಕನ್ನಡ ರಕ್ಷಣೆ ಮಾಡ್ತಿದ್ರ? ಅಂದರೆ ನೀವು ಯಾರನ್ನು ಕೊಂದು ಯಾವುದನ್ನು ಕೊಂದು ಏನನ್ನು ಉಳಿಸ್ತಾ ಇದ್ದೀರ ಅನ್ನೋದನ್ನು ಇಲ್ಲಿ ದೊಡ್ಡ ಯಕ್ಷ ಪ್ರಶ್ನೆ ಆಗ್ತಾಯಿದೆ. ನೀವು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದೀರಿ ನಾವು ಕನ್ನಡ ಪರ ಇದ್ದೀವಿ,
ಆಮೇಲೆ ಓದಲ್ಲೆಲ್ಲ ವ್ಯಾಕರಣವನ್ನು ಪಾಠ ಸಿದ್ದರಾಮಯ್ಯ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ನೀವು ಯಾವುದೇ ವರದಿಯನ್ನು ತರಿಸ್ಕೊಳ್ಳೋದು ಬೇಕಾಗಿಲ್ಲ, ಯಾವುದೇ ರೀತಿಯಿಂದ ನೀವು ಸಮಿತಿ ವರದಿ ಅಂತೀವಲ್ಲ ಅದನ್ನೇನೂ ಬೇಕಾಗಿಲ್ಲ. ನೀವೇ ಪ್ರಶ್ನೆ ಪತ್ರಿಕೆ ನೋಡಿ ಯಾವುದೇ ತಪ್ಪಾಗಿದೆ ಅಂತ ಗುರುತು ಮಾಡೋಷ್ಟು ಮಟ್ಟಿಗೆ ತಪ್ಪುಗಳಲ್ಲಿದ್ದಾವೆ. ನೀವು ಮೇಲ್ನೋಟಕ್ಕೆ ಬೇರೆ ಯಾರ ಮೇಲೆ ಹಾಕ್ಬೋದು, KPSC ಇದನ್ನು ಸರಿಪಡಿಸ್ಬತ್ತಿ, ತಜ್ಞರ ವರದಿ ತರಿಸ್ತೀನಿ, ಅದೇನು ಬೇಡ. ಇದು ಅಂಗೈಯಲ್ಲಿ ಉಣ್ಣಾದರೆ ಕನ್ನಡಿ ಬೇಕಂತ ಒಂದು ಮಾತಿದೆ. ಲೋಪದೋಷಗಳು ಎದುರುಗಡಿದ್ದೇವೆ. ಅದನ್ನು ನೀವು ಅದನ್ನು ಯಾವ ರೀತಿ ಅನುಕರಿಸ್ತೀರೋ, ಅದನ್ನು ಯಾವ ರೀತಿ ಅನ್ವಯಿಸ್ತೀರೋ ಅನ್ನೋದ್ರ ಮೇಲೆ ಇದು ಒಟ್ಟಾರೆಯಾಗಿ ಈ ಪರೀಕ್ಷೆಯ ಪ್ರೊಸೆಸ್ ನಿಂತಿದೆ. ಕರ್ನಾಟಕದ CM ಕನ್ನಡ ಮಾಧ್ಯಮದಲ್ಲೇ ಓದಿರೋರು. ವಿಪರ್ಯಾಸ ಅಂದರೆ ಅವರು ಕೂಡ ಇದಕ್ಕೆ ಕಿವಿ ಕೊಡ್ತಾ ಇಲ್ಲ ಅಂತ ಪದೇ ಪದೇ ತಪ್ಪುಗಳು ಆಗ್ತಾಯಿದ್ರು. ಅವರು ಸುಮ್ಮನೆ ಮೌನವಾಗಿ ಕುಳಿತಿರೋದು ಒಂದು ಕಡೆ. ಸರ್, ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಮುಂದೆ ಆಡಳಿತಾತ್ಮಕ ಇಲಾಖೆಯಲ್ಲಿ ಇಲ್ಲಿ ಸೆಲೆಕ್ಟ್ ಆಗೋದು ಹೋದವ್ರೆ, ಬಟ್ ರಿಸಲ್ಟ್ ಬಂದಿರೋದ್ರಲ್ಲಿ ಫಲಿತಾಂಶದಲ್ಲಿ ಎಲ್ಲೂ ಕೂಡ ಕನ್ನಡ ಅಭ್ಯರ್ಥಿಗಳು ಒಬ್ಬರು ಕೂಡ ಇಲ್ಲ ಅನ್ನೋದು ಎಂಥ ದುರಂತ. ಅಂದರೆ ನಾನು ಇಲ್ಲಿ ಓಕೆ ಅವರು ಎಲಿಜಿಬಿಲಿಟಿ ಇದ್ದಾರೆ, ಅರ್ಹತೆ ಇದ್ದಾರೆ, ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಬಟ್ ಪ್ರಶ್ನೆ ಪತ್ರಿಕೆ ಲೋಪದೋಷಗಳಿದೆಯಲ್ಲ ಅದ್ರ ಬಗ್ಗೆನೂ ಮಾತನಾಡ್ತಾ ಮುಂದೆ ಆಡಳಿತಾತ್ಮಕದಲ್ಲೂ ಕೂಡ ಕನ್ನಡ ಬಗ್ಗೆ ಸಪೋರ್ಟ್ ಮಾಡೋರೇ ಇರಲ್ಲ, ಬೆಂಬಲ ನೀಡೋರೇ ಇರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಏನು ಹೇಳ್ತೀರಿ ಮುಂದೆ? ಅಲ್ಲ, ವಿಷಯ ಒಂದು ಈಗಾಗಲೇ ಇದೇನು ಮೊದಲನೇ ಬಾರಿ ಅಲ್ಲ. ಫಸ್ಟ್ ಟೈಮ್ ಯಾವಾಗ ಎಕ್ಸಾಮ್ ಆಗುತ್ತೆ ಆಗಲೇ 59 ಕ್ವಶನ್ಗಳು ತಪ್ಪಿತ್ತು. ಆಗ ಹೆಚ್ಚಿನ ಜನಸಂಖ್ಯೆ ಬಂದಿದ್ರು, ಎಕ್ಸಾಮ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು, ನಿಜ. ಈಗ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ 29th. ಈಗ ಮತ್ತೆ ಎಕ್ಸಾಮಲ್ಲಿ ನಾನು ಈಗಲೂ ಹೇಳ್ತೀನಿ, ಟು ಬಿ ಫ್ರ್ಯಾಂಕ್, ಅದರಲ್ಲಿ ಆನ್ಸರೇ ಮಾಡೋಕ್ಕಾಗದಿರುವಂಥ ಎರರ್ಗಳು ಎಷ್ಟಿದೆ ಅಂದರೆ 15ರಿಂದ 20 ಎರರ್ಗಳಿದ್ದಾವೆ. ಇನ್ನು ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಸೇರಿದ್ರೆ 50ರಿಂದ 60 ಕ್ವಶನ್ ಈಗಲೂ ತಪ್ಪಿದೆ. ಅಷ್ಟೇ ಅಲ್ಲ, ಈಗ ಫಸ್ಟ್ ಟೈಮ್ ಇವ್ರು ಏನಂತ ಹೇಳಿದ್ರು, ತನ್ನನ್ನು ತಾನು ಏನು ಕನ್ನಡ ರಾಮಯ್ಯ ಅಂತ ತೋರಿಸ್ಕೊಳ್ಬೇಕು ಅಂತೇಳಿ ಅವತ್ತಿಗೆ ತಪ್ಪಾದಾಗ ಏನು ಎಕ್ಸಾಮ್ ಅಂತ ಘೋಷಣೆ ಮಾಡಿದ್ರು. ಬಟ್ ಈಗ ತಪ್ಪಾಗಿದೆ. ತುಂಬ ಜನ ಅಂತ ಅನ್ಕೊಳ್ತಾರೆ, ಯಾರೋ ಒಂದು ಇಷ್ಟ ಬಂದು ಮಾತಾಡಿದ ತಕ್ಷಣ ಅವ್ರದ್ದು ಆಗಿಲ್ಲ ಅಂತ ಅನ್ಕೊಳ್ತಾರೆ. ಬಟ್ ಇದ್ರಲ್ಲಿ ಆಗಿರೋರೆ, ನನ್ನ ಫ್ರೆಂಡ್ ಇಲ್ಲೇ ನಿಂತಿದ್ದಾರೆ, ಅವ್ರದ್ದು ಪಾಪ ಆಗಿದೆ, ಅವ್ರದ್ದು ಒಳ್ಳೆ ಮಾರ್ಕ್ಸ್ ಇದೆ 210, ಇನ್ನೊಂದು ನಂದಾಗಿದೆ, ಇನ್ನೊಂದು ಇಷ್ಟನ. ಬಟ್ ನಾವಿಲ್ಲಿ ನಿಂತಿರೋದು, ಈಗ ನಾನು ಎಕ್ಸಾಮ್ ಬರೆದಿರೋದು ಇಂಗ್ಲೀಷ್ ಮೀಡಿಯಮಲ್ಲೇ. ಆದರೆ ನಾವಿಲ್ಲಿ ಬಂದು ನಿಂತಿರೋದೇನು ಅಂದರೆ, ನಾವು ಫಸ್ಟ್ ಟೈಮ್ ಏನಕ್ಕೋಸ್ಕರ ಹೋರಾಟ ಮಾಡಿದ್ವಿ, ಟ್ರಾನ್ಸ್ಲೇಷನ್ ತಪ್ಪಾಗಿದೆ ಅಂತ. ಈಗ ನಾನೊಬ್ಬ ಫ್ಯಾಕಲ್ಟಿಯಾಗಿ ನನ್ನ ಸ್ಟೂಡೆಂಟ್ಸ್ಗೆ ನಾನು ಹೇಳ್ಕೊಟ್ಟಿರ್ತೀನಿ. ಈಗ ನಾನು ಹೇಳ್ಕೊಟ್ಟಿರುವಂಥ ಪದಗಳು ಬೇರೆ ಇರುತ್ತೆ, ಆದರೆ ಇಲ್ಲಿ ಎಕ್ಸಾಮಲ್ಲಿ ಬೇರೆ ಪದಗಳಿರುತ್ತೆ. ನೀವು ಈಗ ತಾನೇ ಹೇಳಿದ್ರಿ ಕನ್ನಡ ಮೀಡಿಯಮಿಂದ ಆಗಿಲ್ಲ ಅಂತ. ಕನ್ನಡ ಮೀಡಿಯಮಿಂದ ಆಗಿಲ್ಲ ಅಂತಲ್ಲ, ಆಗಿದ್ದಾರೆ. ಆದರೆ ಆ ಅನುಪಾತ ರೇಷಿಯೋವನ್ನು ನೋಡಿದಾಗ ಇಂಗ್ಲೀಷಲ್ಲಿ ಬರೆದಿರೋರ ಸಂಖ್ಯೆ ಜಾಸ್ತಿ ಇದೆ, ಕನ್ನಡದಲ್ಲಿ ಬರೆದಿರುವಂಥ ಸಂಖ್ಯೆ ಏನು ಕಡಿಮೆ ಜನ ಆಗಿರುವಂಥದ್ದು. ಏನಕ್ಕೆ ಅಂದರೆ ಅವ್ರಿಗೆ ಕ್ವಶನ್ ಅರ್ಥ ಆದರೆ ತಾನೇ. ಈಗಾಗಲೇ ಏನಾಗಿದೆ ಅಂದರೆ, ಓಕೆ UPSC ಲೆವೆಲ್ಗೆ ಸ್ಟ್ಯಾಂಡರ್ಡ್ ಪೇಪರ್ನ ಏನು ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು ಅಂತೇಳಿ ಟಫ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಅದಕ್ಕೆ ನಾವು ಯಾರು ವಿರೋಧ ಮಾಡೋಂಗಿಲ್ಲ. ಏಕೆಂದರೆ ಅಂಥ ಕ್ವಾಲಿಟಿ ಇರುವಂಥ ಅಭ್ಯರ್ಥಿಗಳು ಬೇಕು, ಏನು ಅಡ್ಮಿನಿಸ್ಟ್ರೇಟಿವ್ ಬ್ಯಾಕ್ಗ್ರೌಂಡಿಗೆ ಬೇಕು ಅಂತ ಬಂದಾಗ ಆ ರೀತಿ ಮಾಡಲೇಬೇಕಾಗುತ್ತೆ. ಬಟ್ ಇಲ್ಲಿ ಒಂದು ಪಾಯಿಂಟ್ ಏನು ಅಂದರೆ, ಕನ್ನಡ ಮೀಡಿಯಮಲ್ಲಿ ಓದ್ತಿರುವಂಥ ಎಷ್ಟು ಜನ ಅಭ್ಯರ್ಥಿಗಳಿಗೆ ಅಲ್ಲಿ ಕೇಳ್ತಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಬೇಕಾಗಿರುವಂಥ ಸೋರ್ಸ್ ಇಲ್ಲ. ಆದರೂ ಪಾಪ ಹಂಗೂ ಹಿಂಗೂ ಕಷ್ಟಪಟ್ಟು ಏನೋ ಓದ್ಲಿಕ್ಕೆ ಬರ್ತಾರೆ. ಆದರೆ ಅವರು ಕ್ವಶನ್ ಏನೋ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ನ ನೋಡಿದಾಗ ಅಲ್ಲಿ ಕ್ವಶನ್ ಅರ್ಥನೇ ಆಗಲ್ಲ. ನಾನು ಈಗಲೂ ಏನಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ, ನಾನು ಒಂದು ಖಂಡನೆ ಮಾಡ್ತೀನಿ. ಏನಕ್ಕೆ ಅಂದರೆ, ಅವ್ರು ಕನ್ನಡ ಮೀಡಿಯಮಲ್ಲಿ ಏನಕ್ಕೆ ಬರೀತಿದ್ದಾರೆ ಅಂದರೆ, ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ಲ, ಆ ಕಾರಣಕ್ಕೆ ಅವ್ರು ಕನ್ನಡ ಮೀಡಿಯಮಲ್ಲಿ ಬರೀತಿದ್ದಾರೆ. ಬಟ್ ಇವ್ರು ಏನಂತ ಹೇಳ್ತಾರೆ, ಏನಾದರೂ ಕನ್ನಡದಲ್ಲಿ ನಿಮಗೆ ದೋಷಗಳಿದ್ರೆ, ಕನ್ನಡದಲ್ಲಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷ್ ಫೈನಲ್ ಅಂತ ಹೇಳ್ತಾರಲ್ಲ. ಯಾರು ಇಂಗ್ಲೀಷ್ನ ಫೈನಲ್ ಮಾಡಿ ಅಂತ ಹೇಳಿದವರು? ಈಗ ಇಂಗ್ಲೀಷ್ ಫೈನಲ್ ಮಾಡಿರೋದೇನಕ್ಕೆ? ಕನ್ನಡದಲ್ಲಿ ಅರ್ಥ ಏನೂ ಆಗ್ತಿಲ್ಲ ಅಂದವರು ಇಂಗ್ಲೀಷ್ ನೋಡಿ ಅಂದರೆ ಅವ್ರ ಪಾಪ ಅವರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತಲೇ ಕನ್ನಡದಲ್ಲಿ ಬರೀತಿರೋದು. ಅವ್ರಿಗೆ ಇಂಗ್ಲೀಷ್ ನೋಡಿ ಅಂತ ಹೇಳೋದು ಯಾವ ನ್ಯಾಯ ಇದು? ಇದನ್ನು ಲಾಸ್ಟ್ ಟೈಮ್ ನಾವು ಪ್ರಶ್ನೆ ಮಾಡಿದ್ವಿ. ಇದನ್ನು ಪ್ರಶ್ನೆ ಮಾಡಿದಾಗ ಈಗೇನು ಮಾಡಿದ್ದಾರೆ ಅಂದರೆ, ಏನು ಆಲ್ ಟಿಕೆಟಲ್ಲೇ ಹೇಳ್ಬಿಟ್ಟಿದ್ದಾರೆ, ಕನ್ನಡದಲ್ಲಿ ಏನೇ ತಪ್ಪಾದರೂ ಕೂಡ ಅದನ್ನು ಏನೂ ಕೇಳಂಗಿಲ್ಲ, ಇಂಗ್ಲೀಷಲ್ಲಿ ಅಂತಿಮ ಅದನ್ನೇ ನೋಡ್ಕೊಳ್ಬೇಕು ಅಂತ. ಇನ್ನು ಕೋರ್ಟಿನ ವಿಚಾರಕ್ಕೆ ಬರೋಣ. ಕೋರ್ಟಿನ ವಿಚಾರದಲ್ಲಿ ಹಿಂಗಿದೆ ಅಂದರೆ, ಯಾವಾಗಲೂ ಕ್ಯಾಟ್ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕರ್ನಾಟಕ ಆಡಳಿತಾತ್ಮಕ ಮಂಡಳಿ ಅಂತ ಇರುತ್ತೆ, ನೀವೆಲ್ಲರೂ ಕೇಳಿರ್ತೀರಾ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಇಯರಿಂಗ್ 27th 28th ಏನೋ ಇಯರಿಂಗ್ ನಡೆಯುತ್ತೆ. ಆ ಇಯರಿಂಗಲ್ಲಿ ನಡಿಬೇಕಾದ್ರೆ ಏನಂತ ಹೇಳ್ತಾರೆ ಅಂದರೆ, ನೀವೆಲ್ಲರೂ ಕೂಡ ವಿಡಿಯೋವನ್ನು ನೋಡ್ಬೋದು. ಮುಂದೆ ಆ ವಿಡಿಯೋವನ್ನು ಬೇಕಾದ್ರೆ ನಾವು ನಿಮಗೆ ಏನು ತಲುಪಿಸ್ತೀವಿ. ಆ ವಿಡಿಯೋದಲ್ಲಿ ಏನಂತ ಇರುತ್ತೆ ಅಂದರೆ, ಕ್ಯಾಟಲ್ಲಿ ಆರ್ಗ್ಯುಮೆಂಟನ್ನು ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಿದಂಥ ಲಾಯರ್ ಏನಂತ ಹೇಳ್ತಾರೆ, ನೀವು ನೆಕ್ಸ್ಟ್ ಏನಾದರೂ KPSC ಫರ್ದರ್ ಪ್ರೋಸೆಸನ್ನು ಮಾಡಬೇಕು ಅಂದರೆ, ರಿಸಲ್ಟ್ ಬಿಡಬೇಕು ಅಂದರೆ ನಮಗೆ ತಿಳಿಸ್ಬೇಕು ಅಂತ ಹೇಳ್ತಾರೆ. ಆಗ ಕ್ಯಾಟಲ್ಲಿ ಆರ್ಗ್ಯುಮೆಂಟ್ ನಡೆಯುತ್ತೆ. ಆರ್ಗ್ಯುಮೆಂಟಲ್ಲಿ ಫೈನಲ್ ಏನಂತ ಡಿಸೈಡ್ ಮಾಡ್ತಾರೆ ಅಂದರೆ, ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ. ಆದರೆ ಎಕ್ಸ್ಪರ್ಟ್ ಕಮಿಟಿ ಇಲ್ಲಿವರೆಗೂ ರಚನೆ ಆಗಿದೆಯಾ ಇಲ್ವಾ ಅಂತೇಳಿ ಯಾವುದೂ ಏನು ಅದ್ರ ಬಗ್ಗೆ ಮಾಹಿತಿನೇ ಬಂದಿಲ್ಲ. ಇನ್ನೊಂದೇನು ಅಂದರೆ, ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟನ್ನು ಕೊಟ್ಟ ನಂತರ ಮಾತ್ರ ಏನು ಮಾಡಬೇಕು ಅಂದರೆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕಿತ್ತು. ಬಟ್ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟನ್ನು ಕೊಟ್ಟೇ ಇಲ್ಲ. ಆದರೂ ಕೂಡ ಏನು ಮಾಡಿದ್ದಾರೆ ಅಂದರೆ, ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಕ್ಯಾಟಲ್ಲಿ ಆರ್ಗ್ಯುಮೆಂಟ್ ಅನ್ನು ನೋಡಿದಾಗ ಆ ಆರ್ಗ್ಯುಮೆಂಟ್ ಪ್ರಕಾರ ಏನಿತ್ತು ಅಂದ್ರೆ, ಯಾವುದೇ ಕಾರಣಕ್ಕೂ ಅವರು ಈ ಒಂದು ಮಧ್ಯಂತರ ಸಂದರ್ಭದಲ್ಲಿ ಅವ್ರ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಂಗಿರಲಿಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಕ್ಯಾಟಲ್ಲೆಲ್ಲ ಡಿಸೈಡ್ ಆಯಿತು, ಆರ್ಗ್ಯುಮೆಂಟ್ ಆಯಿತು. ಆರ್ಗ್ಯುಮೆಂಟ್ ಆದ ನಂತರ ಅವತ್ತು ಸಂಜೆ ಒಳಗಡೆ ಕ್ಯಾಟಿನ ವೆಬ್ಸೈಟಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಿತ್ತು. ಆದರೆ ಈ KPSC ಅವ್ರು ಯಾವ ರೀತಿ ಇವ್ರು ಎಕ್ಸಾಮಲ್ಲಿ ಸ್ಕ್ಯಾಮ್ ಮಾಡೋದ್ರಲ್ಲಿ ಏನು ಕ್ಯಾಟ್ ಜೊತೆನೂ ಕೂಡ ಒಳಪಂದ ಇರುತ್ತೆ. ಯಾವ ರೀತಿ ಅಂದರೆ, ಕ್ಯಾಟಲ್ಲಿ ಅವ್ರಿಗೆ ಏನು ಆರ್ಗ್ಯುಮೆಂಟ್ ಆಗಿದೆ ಅದನ್ನು ಕೋರ್ಟ್ ಆನ್ ರೆಕಾರ್ಡ್ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ, ಕೋರ್ಟಲ್ಲಿ ಏನೆಲ್ಲ ಆರ್ಗ್ಯುಮೆಂಟ್ ನಡೆದಿರುತ್ತೆ ಅದೆಲ್ಲದನ್ನು ಕೂಡ ರೆಕಾರ್ಡ್ ಮಾಡಿ ಸಂಜೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ವೆಬ್ಸೈಟಲ್ಲಿ ಏನೆಲ್ಲ ಆರ್ಗ್ಯುಮೆಂಟ್ ಆಗಿದೆ ಯಾವುದು ಕೂಡ ಅಪ್ಲೋಡೇ ಆಗಿಲ್ಲ.
ಈಗ ಆ ರೀತಿ ಇರಬೇಕಾದ್ರೆ ರಿಸಲ್ಟ್ ಬಿಡಂಗಿರಲಿಲ್ಲ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಫಾಸ್ಟ್ಲಿ, ಏನಕ್ಕೆ ಅಂದರೆ ಅವ್ರು ರಿಪೋರ್ಟ್ ಕೊಡೋದಕ್ಕೆ ಅರೌಂಡ್ ಒಂದು 10 to 15 days ಬೇಕು ಅಂತ ಒಂದಿಷ್ಟು ದಿನಗಳು ಬೇಕು ಅಂತ ಕೇಳಿದ್ರು. ಬಟ್ ರಿಪೋರ್ಟನ್ನು ಪಬ್ಲಿಷೇ ಮಾಡದೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ರಿಸಲ್ಟನ್ನು ಬಿಟ್ಟಿದ್ದಾರೆ. ಇನ್ನೊಂದು ಕ್ಯಾಟಲ್ಲಿ ಇಯರಿಂಗನ್ನು ಯಾವತ್ತಿಗೆ ಹಾಕೊಂಡಿದ್ದಾರೆ ಅಂದರೆ March 6 or 7 ಹಾಕೊಂಡಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಈ ಕ್ಯಾಟಿಗೆ ಹೋದಾಗಲೆಲ್ಲ ಕೂಡ KPSC ಏನು ಮಾಡುತ್ತೆ ಅಂದರೆ ತನಗೆ ಬೇಕಾದಂಥ ಡೇಟನ್ನು ಹಾಕಿಸ್ಕೊಳ್ಳುತ್ತೆ. ಆ ಡೇಟ್ ಹೆಂಗಿರುತ್ತೆ ಅಂದರೆ ಈಗ March 28ಕ್ಕೆ ಮೇನ್ಸ್ ಎಕ್ಸಾಮ್ ಇದೆ, March 6ಕ್ಕೆ ನೆಕ್ಸ್ಟ್ ಇಯರಿಂಗ್ ಹಾಕೊಂಡಿದ್ದಾರೆ. ಅವತ್ತು ಯಾರೋ ಜಡ್ಜ್ ಬಂದಿರಲ್ಲ, ಇನ್ನೊಂದು ಕತೆ ಹೇಳಿ, ಅಥವಾ ಲಾಯರ್ ಬಂದಿರಲ್ಲ ಅಂತೇಳಿ ಅದನ್ನೇನು ಮಾಡ್ತಾರೆ ಫರ್ದರ್ ಮುಂದಕ್ಕೆ ಹಾಕ್ತಾರೆ, ಏನು ಪೋಸ್ಟ್ಪೋನ್ ಮಾಡ್ತಾರೆ. ಹಿಂಗೆ ಮಾಡ್ತಾ ಕೊನೆಗೆ ಏನು ಎಕ್ಸಾಮ್ ಡೇಟ್ ಇರುತ್ತಲ್ಲ, ಎಕ್ಸಾಮ್ ಡೇಟ್ ಆದಮೇಲೆ ಇಯರಿಂಗ್ ಹಾಕೊಳ್ತಾರೆ. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಎಲ್ಲ ನೋಡ್ತಿರೋದು. ಲಾಸ್ಟ್ ಟೈಮ್ ಹೆಂಗಿತ್ತು ಅಂದರೆ 27ಕ್ಕೆ ಎಕ್ಸಾಮ್ ಇತ್ತು. 27ಕ್ಕೆ ಎಕ್ಸಾಮ್ ಇರಬೇಕಾದ್ರೆ ನಾವು 15ಕ್ಕೂ 16ಕ್ಕೂ ಕೋರ್ಟ್ಗೆ ಹೋಗಿದ್ವಿ. ಕೋರ್ಟಲ್ಲಿ ಏನೇ ಇದ್ರು 27 ಎಕ್ಸಾಮ್ಗಿಂತ ಹಿಂದೆ ಏನೋ ಒಂದು ಡಿಸೈಡ್ ಮಾಡ್ಕೊಡ್ಬೇಕಿದ್ದಿಲ್ಲಪ್ಪ, ಎಕ್ಸಾಮ್ ಮಾಡಲಿ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಏನೋ ಒಂದು ಹೇಳಬೇಕಿತ್ತು. ಬಟ್ ಅವ್ರೇನು ಮಾಡಿದ್ರು, ಇಯರಿಂಗನ್ನು ಯಾವಾಗ ಹಾಕೊಳ್ತಾರೆ ಅಂದರೆ August 27ಕ್ಕೆ ಎಕ್ಸಾಮ್ ಇದೆ, September 9ಕ್ಕೋ 8ಕ್ಕೋ ಏನು ಹಾಕಂತಾರೆ ಇಯರಿಂಗನ್ನು ಹಾಕೊಳ್ತಾರೆ. ಈ ರೀತಿ KPSC ಮಾಡ್ತಿರುವಂಥದ್ದು. ನಾವು ಈಗಲೂ ಕೂಡ ಏನಕ್ಕೋಸ್ಕರ ಖಂಡಿಸ್ತೀವಿ ಅಂದರೆ ಇಷ್ಟೊಂದೆಲ್ಲ ಕನ್ನಡ ಅಂತ ಮಾತಾಡ್ತಾರಲ್ಲ ಇವರು ಪ್ರತಿಯೊಂದು ವಿಚಾರ. ಈಗಾಗಲೇ CTA ಅನ್ನೋ ವಿಚಾರ ಬಂದು, ನಾನೇನು ಬೇರೆ ವಿಷಯ ಅಂತಲ್ಲ, ಏನಕ್ಕೆ ಎಲ್ರಿಗೂ ಗೊತ್ತಿರುವಂಥದ್ದು CTA ವಿಚಾರ ಅಂತ ಬಂದಾಗಲೆಲ್ಲ ವಿಜಯಪುರದಲ್ಲಿ ಒಂದೇ ಕಂಟಿನ್ಯೂಸ್ ಆಗಿ ಅಥವಾ ಒಂದೇ ರೂಮಲ್ಲಿ ಒಂದೇ ಸೆಂಟ್ರಲ್ಲಿ ಬರೆದಿರುವಂಥ 25 ಜನ 30 ಜನ ಅಲ್ಲೆಲ್ಲ ಪಾಸ್ ಆಗ್ತಾರೆ. ಇನ್ನೊಂದು ನಿನ್ನೆ ಕೂಡ ಅಷ್ಟೇ, ಏನಕ್ಕೆ ಅಂದರೆ ರೀಸೆಂಟಾಗಿ ನೀವೆಲ್ಲರೂ ಕೂಡ ಒಂದು PDF ನೋಡ್ತಾ ಇರ್ತೀರಾ. ಆ PDF ಅಲ್ಲಿ ಯಾವ ರೀತಿ ಇದೆ ಅಂದರೆ ಒಂದಿಷ್ಟು ಅಂದರೆ ಒಂದೇ ಸೆಂಟರಲ್ಲಿ ಕಂಟಿನ್ಯೂಸ್ ಆಗಿ ಏನು ಸೀರೀಸ್ ಅಂದರೆ ನಂಬರ್ಗಳೇನಿದೆಯಲ್ಲ ಅವರೆಲ್ಲರೂ ಕೂಡ ಪಾಸ್ ಆಗಿದ್ದಾರೆ ಅಂತ ನಾವೇ ಒಂದು PDF ಮಾಡಿ ಬಿಟ್ಟಿದ್ವಿ. ಆದರೆ ನಾವಿಷ್ಟೊಂದೆಲ್ಲ ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂತೇಳಿ ಎಲ್ಲರೂ ಲಬ ಅಂತ ಬಾಯ್ ಪಡ್ಕೊಳ್ತಿದ್ದಾರೆ. ಇದು ಒಂದೇ ಒಂದಕ್ಕೂ ಕೂಡ ಏನು ಒಂದು ಪ್ರೆಸ್ ನೋಟ್ ಬಿಟ್ಟಿಲ್ಲ, ಒಂದು ಜಸ್ಟಿಫಿಕೇಶನ್ ಕೊಟ್ಟಿಲ್ಲ, ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ KPSC. ಆದರೆ ಯಾವಾಗ ಈ ರೀತಿ ಸೀರೀಸ್ ಆಗಿ ಏನೊಂದು ಇಷ್ಟು ಜನ ಕಂಟಿನ್ಯೂಸ್ ಆಗಿ ಪಾಸ್ ಆಗಿದ್ದಾರೆ ಅಂತ ಸುಮ್ಮನೆ ಒಂದು PDF ಬಿಟ್ವಿ ಅಷ್ಟೇ. ಆ PDF ಬಿಟ್ಟಿದ ತಕ್ಷಣ ರಾತ್ರಿ 10:30 11 ಗಂಟೆಗೆ ಒಂದು ಪ್ರೆಸ್ ನೋಟನ್ನು ಬಿಡ್ತಾರೆ. ಅವ್ರಿಗೆ ಎಂಥ ಕಾಮನ್ ಸೆನ್ಸ್ ಅಂದರೆ ಆ ಕಾಮನ್ ಸೆನ್ಸು ಇಲ್ಲ ಅವರಿಗೆ. ಏನಕ್ಕೆ ಅಂದರೆ ಆ ಪ್ರೆಸ್ ನೋಟಲ್ಲಿ ಇಷ್ಟೆಲ್ಲ ಕನ್ನಡ ತಪ್ಪಾಗಿದೆ ಅಂತೇಳಿ ನಾವು ಕೇಳ್ಕೊಂಡಿದ್ವಿ, ಆದರೆ ಮಾತಾಡಲಿಲ್ಲ. ಬಟ್ ಈಗ ಒಂದು ಏನು ಕ್ಲಾರಿಫಿಕೇಶನ್ ಕೊಟ್ಟರಲ್ಲ, ಆ ಕ್ಲಾರಿಫಿಕೇಶನ್ ಎಲ್ಲ ಒಂದು 8 ರಿಂದ 10 ತಪ್ಪಿದೆ. ಅವ್ರಿಗೆ ಅರ್ಹತೆ ಅಂತ ಬರೆಯಕ್ಕೆ ಬರಲ್ಲ, ಅದಕ್ಕೆ ಅವ್ರ ಅರ್ಹತೆ ಇಲ್ಲದೆ ಅಲ್ಲಿ ಕೂತಿರುವಂಥದ್ದು. ಅಲ್ಲ KPSC ವಿಚಾರ ಎಷ್ಟೇ ಮಾತಾಡ್ತಿದ್ರು ಅದು ಮುಗಿಯಲ್ಲ ಅರ್ಧ ಕತೆ. ಏನಕ್ಕೆ ನೋಟಿಫಿಕೇಶನ್ ಅವ್ರ ಕನಸನ್ನು ಕೂಡ ತೊರೆದು ಬಿಡ್ತಾರೆ ಅಂತ ಅನ್ಸ್ಬಿಡುತ್ತೆ. ಕೊನೆಗೆ ಬೇಡ ಸಾಕಾಗ್ಬಿಟ್ಟಿದೆ ಇದು, ಹಣೆ ಬರನೇ ಇಷ್ಟು KPSC. ಅಲ್ಲ ನಿಜವಾಗ್ಲೂ ಸಾಕಾಗಿದೆ. ಏನಕ್ಕೆ ಅಂದರೆ ಈಗ ನಾನೇ ತೊಗೊಳೋಣ, ನಂದು ಪ್ರಿಲಿಮ್ಸ್ ಆಗಿದೆ. ಯಾಕಂದ್ರೆ 7 ನಂಬೋದು ಬಿಟ್ಟರೆ ಬಿಡ್ಬೋದು, ಪಾಪ ನಮ್ಮ ಹುಡುಗರು ಗೊತ್ತಿರೋ ಇರ್ತಾರೆ, ನಾನು ತಗೊಬಂದು ತೋರಿಸ್ತೀನಿ ಕೊಡ್ತೀನಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ